ಕಳೆದ ಸಂದೇಶದಲ್ಲಿ ಮತೋದ್ಧಾರಕರ ಕಾಲಘಟ್ಟದಲ್ಲಿ ಸಾರ್ದಿಸ್ ಸಭೆ ಅಂತ್ಯವಾಗುವ ಸಂದರ್ಭದಲ್ಲಿ ಬಿಳಿ ವಸ್ತ್ರಗಳು, ಶುಭ್ರ ವಸ್ತ್ರಗಳು, ಇನ್ನೊಂದು ಭಾಷಾಂತರದಲ್ಲಿ ಹೇಳುವುದಾದರೆ ಅದು ಅವರಿಗಿರುವಂತ ಶುಭ್ರ ವಸ್ತ್ರಗಳು, ಮೈಲಿಗೆ ಆಗದ ವಸ್ತ್ರಗಳು ಇರುವಂತವರು ಯಾರು ಎಂಬುದನ್ನು ನಾವು ಅವಲೋಕನ ಮಾಡಿ ನೋಡಿದಾಗ, ಕರ್ತನಾದ ಯೇಸು ಕ್ರಿಸ್ತನ ಆಜ್ಞಾನುಸಾರವಾಗಿ, ದೇವರ ವಾಕ್ಯಾನುಸಾರವಾಗಿ, ಸುವಾರ್ತೆಯನ್ನು ಸಾರುವಂತವರಾಗಿ, ಆತ್ಮೀಯತೆಯನ್ನು ಕಾಪಾಡಿಕೊಳ್ಳುವಂತವರಾಗಿ, ಧಾರ್ಮಿಕತೆಯ ದೃಷ್ಟಿಕೋನದಿಂದಲ್ಲದೆ ಧರ್ಮವಾಗಿ ಆಚರಿಸುವುದಲ್ಲದೆ ಮಾನಸಾಂತರ ಪಟ್ಟು ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆ ದಿಕ್ಕಿನಲ್ಲಿ ಸಾಗುವಂತ ಒಂದು ಗುಂಪು ಇತ್ತು ಎಂಬುದನ್ನ ನಾವು ಕಳೆದ ಸಂದೇಶದಲ್ಲಿ ನೆನಪು ಮಾಡಿಕೊಂಡವು. ಹಾಗಾಗಿ ನನ್ನವನಾದ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿರುವಂತಹ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಹಲವಾರು ಮತ ಸಂಸ್ಕರಣಕರ್ತರು ಆ ಒಂದು ಸತ್ಯವೇದದ ಆ ಸತ್ಯ ಸಂಗತಿಯನ್ನು ಪ್ರತಿಪಾದನೆ ಮಾಡಿದರು. ಮಾರ್ಟಿನ್ ಲೂಥರ್ ಅವರು ಸೋಲಾ ಗ್ರಾಶೋ ವಾಕ್ಯ ಒಂದೇ, ದೇವರ ಕೃಪೆ ಒಂದೇ ಮತ್ತು ನಂಬಿಕೆಯಿಂದಲೇ ಎಂಬುದಾಗಿ ಹೇಳಿದರು. ಹಾಗೆ ಜಾನ್ ವಿಕ್ಲಿಫ್ ಅನ್ನುವರು ಆ ಮತ ಸಂಸ್ಕರಣ ಕಾಲಘಟ್ಟದಲ್ಲಿ ಆತನು ಪೋಪಿನ ಒಂದು ಅಧಿಕಾರವನ್ನ, ಪೋಪಿನ ಪದ್ಧತಿಯನ್ನ ಅವರು ತಿರಸ್ಕರಿಸಿ ಅವರು ಇಂಗ್ಲಿಷ್ ಭಾಷೆಗೆ, ಅಂದ್ರೆ ಅವರು ಪೋಪ್ ಸಿದ್ಧಾಂತವನ್ನ ಇದು ಹಾಕಿಬಿಟ್ರು, ಟ್ರಾನ್ಸ್ಲೇಟ್ ಮಾಡಿದರು. ಲ್ಯಾಟಿನ್ ನಿಂದ ಇಂಗ್ಲಿಷ್ಗೆ ಸತ್ಯವೇದವನ್ನ ಅವರು ತರ್ಜುಮೆ ಮಾಡಿದರು. ಅದಕ್ಕಾಗಿ ಅವರು ಕೂಡ ಹಿಂಸೆಯನ್ನು ಅನುಭವಿಸಿದರು. ಇಷ್ಟು ಮಾತ್ರ ಅಲ್ಲ, ಎಷ್ಟೋ ಮತ ಸಂಸ್ಕರಣೆ ಆದರು, ಎಷ್ಟೋ ಮತೋದ್ಧಾರಕರು ಪ್ರಯಾಸ ಪಟ್ಟರು ಕೂಡ ಅಪೊಸ್ತಲರ ನಿರೀಕ್ಷೆಯ ಮಟ್ಟದ ಸಭೆಯನ್ನಾಗಿಸಲು ಅಥವಾ ಆ ಜೀವಿತ ಶೈಲಿಯನ್ನ ಅನುಸರಿಸಲು ಆಗದೆ ಇರುವಂತಹ ಒಂದು ಸ್ಥಿತಿ ಹಾಗೆ ಬಂತು ಎಂಬುದನ್ನ ನಾವು ಕಾಣ್ತೇವೆ. ಪ್ರಿಯರೇ, ಆದಿಕಾಂಡದಲ್ಲಿ ಒಂದು ಮಾತಿದೆ, ರಾಹೇಳಲು ಹೇಗೆ ವಿಗ್ರಹವನ್ನು ತಂದುಕೊಳ್ತಾಳೋ ಅಲ್ಲಿಂದ ಹಾಗೆ ಮತೋದ್ಧಾರಕರ ಪ್ರಯತ್ನದ ನಂತರವೂ ಕೂಡ ಕೆಲವು ವಾಕ್ಯಕ್ಕೆ ಅನುಸಾರವಾಗಿರದೇ ಇರುವಂತ ಕೆಲವು ಸಂಗತಿಗಳು ಸಭೆಯ ಒಳಗಡೆ ನುಸುಳಿ ಬಂದಿದ್ದವು. ಅದೇನೆಂದರೆ ಚಿಮುಕರಿಸುವ ದೀಕ್ಷಾಸ್ನಾನ ವಿಷಯದಲ್ಲಿ ಸರಿಯಾದಂತ ಒಂದು ಚಿಂತನೆ ಇಲ್ಲದೆ ಇರುವ ರೀತಿಯಲ್ಲಿ ಕೆಲವು ಸಂಗತಿಗಳು ಹಾಗೆ ನುಸುಳಿಕೊಂಡು ಬಂದವು. ದೇವರ ವಾಕ್ಯದ ಉದ್ದೇಶ ಏನಂದ್ರೆ, ದೇವರ ವಾಕ್ಯದ ಗುರಿ ಏನಂದ್ರೆ, ಎಲ್ಲರೂ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ದೇವರ ಚಿತ್ತ. ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಮತ್ತು ಆತನ ಸತ್ಯದ ಜ್ಞಾನದಲ್ಲಿ ನಾವು ಮುಂದಕ್ಕೆ ಸಾಗುವಂತವರಾಗಿರ್ಬೇಕು. ಪ್ರಿಯರೇ, ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ನಮಗೆ ಸತ್ಯವನ್ನ ತಿಳಿಸುತ್ತದೆ. ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಮಹತ್ವವನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆತನ ಆ ಮಹತ್ವವನ್ನು, ಆತನು ತಾನೇ ನಮಗೆ ಲೋಕಕ್ಕೆ ರಕ್ತ ಮಾಂಸಧಾರಿ ಆದನು. ಕಳೆದ ಸಾರಿ ಸಹೋದರ ಸ್ಟೀವೆನ್ಸನ್ ಕುಮಾರನ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಕರ್ತನಾದ ಯೇಸು ಕ್ರಿಸ್ತನು ಏನೋ ಸಾಮಾನ್ಯ ನಂತರ ಮನುಷ್ಯನು ಅಂದ ತಕ್ಷಣ ನಂತರ ಮನುಷ್ಯನ ಭಾವನದಲ್ಲಿ ಯಾವತ್ತೂ ಕೂಡ ಆಲೋಚನೆ ಮಾಡಬಾರ್ದು. ಯಾಕಂದ್ರೆ ಕಾಲಾಂತರದಲ್ಲಿ ಜನರು ಸರಿಯಾದ ಒಂದು ಮೆಡಿಟೇಷನ್ ಇಲ್ಲದೆಲೋ ಅಥವಾ ಸರಿಯಾದ ತಿಳುವಳಿಕೆ ಇಲ್ಲದಲೇನೋ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವಕ್ಕೆ ತಕ್ಕ ಮಹಿಮೆಯನ್ನು ಸಲ್ಲಿಸುವಂತ ರೀತಿಯಲ್ಲಿ ಬೋಧನೆಗಳು ಬರದೇ ಇರುವಂತ ಕಾಲಕ್ಕೆ ನಾವು ಜಾರಿಕೊಂಡು ಹೋಗ್ತಾ ಇದ್ದೀವಿ. ಪ್ರಿಯರೇ, ಸಾರ್ದಿಸ್ ಸಭೆಯ ಸಮಸ್ಯೆ ಅದೇ ಆಗಿತ್ತು. ಅವರಿಗೆ ಇಟ್ಸ್ ಎ ಡೆಡ್ ಚರ್ಚ್. ಯಾಕಂದ್ರೆ ಅವರು ಬದುಕಿದೆವು ಎಂಬುದಾಗಿ, ಜೀವನದೆವು ಎಂಬುದಾಗಿ ಇದೆ ಹೊರತು, ಆದರೆ ಅವರು ನಿಜವಾಗಿಯೂ ಕೂಡ ಮಾನಸಾಂತರ ಹೊಂದದೇ ಇರುವಂತ ಸ್ಥಿತಿನಲ್ಲಿ ಇದ್ದಂಥವರಾಗಿದ್ದರು. ಆ ಕಾರಣಕ್ಕಾಗಿ ಕರ್ತನ ಅಂತ ಯೇಸು ಕ್ರಿಸ್ತನು, ತಂದೆಯಾದಂತಹ ದೇವರು ಆ ಕಾಲಘಟ್ಟದಲ್ಲಿ ಮತ ಸಂಸ್ಕರಣೆ ಅದನ್ನ ಸಂಸ್ಕರಿಸಬೇಕಾಗಿತ್ತು, ರೆಫಾರ್ಮೇಷನ್ ಮಾಡಬೇಕಾಗಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಇಂಗ್ಲಿಷ್ ನಲ್ಲಿ ನಾವು ನೋಡಿ, ಹಿ ಕೇಮ್ ಇನ್ ದ ಫಾರ್ಮ್ ಆಫ್ ಮ್ಯಾನ್. ಆತನು ದಾಸನ ರೂಪವನ್ನು ತಲಸಿ ಮನುಷ್ಯರಿಗೆ ಸದೃಶ್ಯನಾದನು. ಅಂದರೆ ಅದರ ಅರ್ಥ, ಅದೃಶ್ಯನಾಗಿರುವ ದೇವರು ಮನುಷ್ಯರಿಗೆ ಕಾಣಿಸ್ಕೊಳ್ಳಬೇಕಾದ್ರೆ
ಆತನು ಈ ಲೋಕಕ್ಕೆ ನರಭಾವದಲ್ಲಿ ರಕ್ತ ಮಾಂಸಧಾರಿಯಾಗಿ, ಆತನು ದೇವಸ್ವರೂಪನೇ, ಆತನು ದೇವರೇ, ದೇವಸ್ವರೂಪನಾದಾಗ್ಯೂ ಆತನು ತಗ್ಗಿಸಿಕೊಂಡನು. ಫಿಲಿಪ್ಪಿ ಪತ್ರಿಕೆಯಲ್ಲಿ ನಾವು ಆ ಮಾತನ್ನು ಕಾಣ್ತೇವೆ. 2ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ದೇವಸ್ವರೂಪನು. ಅದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆದರೂ ಮನುಷ್ಯರಿಗೆ ಸದೃಶನಾಗುವ ಸಲುವಾಗಿ, ಅಂದ್ರೆ ಅದೃಶ್ಯನಾಗಿರುವ ದೇವರು ಕಾಣಬೇಕು. ಆ ಕಾಲದಲ್ಲಿ ಜನರಿಗೆ ಬಯಕೆ ಇತ್ತು, ನಾವು ದೇವರನ್ನ ಕಾಣಬೇಕು ಅಂತ. ದೇವರನ್ನು ಯಾರೂ ಕಾಣ್ಲಿಕ್ಕೆ ಆಗುದಿಲ್ಲ. ದೇವರನ್ನ ಕಾಣುವುದಕ್ಕೆ ಸಾಧ್ಯತೆ ಇಲ್ಲ. ಕಂಡ ನಂತರ ಆತ ಮೃತ್ಯು ಹೊಂದುತ್ತಾನೆ. ಅದು ದೇವರ ಮಹಾಪ್ರಭಾವ, ಅತ್ಯಂತ ಪ್ರಕಾಶಮಾನವಾದಂತಹ ದೇವರು. ಆದರೆ ಹಾಗೆ ಆಗದೇ ಇರುವ ರೀತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಕಾಲ ಸಂಪೂರ್ಣದಲ್ಲಿ ಕಾಲಾತೀತವಾಗಿರುವಂತಹ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನು. ಕರ್ತನಲ್ಲಿ ಪ್ರಿಯರೇ, ನಾನು ಫಿಲಡೆಲ್ಫಿಯಾ ಸಭೆಯ ಇಂಟ್ರೊಡಕ್ಷನ್ ಹೇಳಲಿಕ್ಕೆ ಹೋಗುವಾಗ ಈ ಒಂದು ಸಾರ್ದಿಸ್ ಸಭೆಯ ಅಂತ್ಯದಲ್ಲಿ ದೈವಿಕ ಸತ್ಯವನ್ನ ಅರ್ಥ ಮಾಡಿಕೊಂಡಿರುವ ಫಿಲಡೆಲ್ಫಿಯಾ ಸಭೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಾಗ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಮಹತ್ವವನ್ನ ಸ್ವಲ್ಪ ಮಟ್ಟಿಗೆ ನಿಮ್ಮೊಂದಿಗೆ ಹಂಚಿಕೊಂಡು ನಾನು ಮುಂದಕ್ಕೆ ಸಾಗ್ತೇನೆ. ಪ್ರಿಯರೇ, ಆತನು ನರಭಾವದಲ್ಲಿದ್ದನು, ಆತನು ರಕ್ತ ಮಾಂಸಧಾರಿಯಾದನು, ಆತ್ಮಸ್ವರೂಪಿಯಾದ ದೇವರು. ಆದರೆ ಆತನು ಪ್ರತ್ಯೇಕವಾದದ್ದು. ಆತನು ಪಾಪಿಗಳ ಹೆಬ್ರಿಯ ಗ್ರಂಥಕರ್ತ ಮಾತನ್ನು ಹೇಳ್ತಾನೆ, ಆತ ನಿರ್ದೋಷಿಯು, ನಿಷ್ಕಲಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾದ ಆತನು. ನಾವೆಲ್ಲರೂ ಪಾಪಿಗಳು, ಮನುಷ್ಯರೆಲ್ಲರೂ ಪಾಪಿಗಳು. ಆದರೆ ಕರ್ತನಾದ ಯೇಸು ಕ್ರಿಸ್ತನು, ಆತನು ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾದ ಆತನು. ಆತನ ರಕ್ತ ಮಾಂಸಧಾರಿಯಾಗಿ ಬಂದದ್ದು ನನ್ನನ್ನು ನಿನ್ನನ್ನು ಪ್ರೀತಿ ಮಾಡಿದ್ರಿಂದ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಆತನ ಆ ತ್ಯಾಗಮಯವಾದಂತ ಅಗೆಪ ಪ್ರೀತಿ, ಆತನು ತನ್ನನ್ನು ಅಷ್ಟರ ಮಟ್ಟಿಗೆ ದೀನಸ್ಥಿತಿಗೆ ತಗ್ಗಿಸಿಕೊಂಡನು. ನಾವು ಮುಂದಕ್ಕೆ ಸಾಗುವಾಗ ಗಮನಿಸಿ ನೋಡ್ತೀವಿ. ಆ ಫಿಲಡೆಲ್ಫಿಯಾ ಸಭೆಯ ಪರಿಚಯವನ್ನ ನಿಮ್ಮ ಮುಂದೆ ಈ ದಿನ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಫಿಲಡೆಲ್ಫಿಯಾ ಸಭೆ ಎಂಬುದಾಗಿ ಹೇಳುವಾಗ ಗ್ರೀಕ್ ಭಾಷೆಯಲ್ಲಿ ಅದರ ಅರ್ಥ ಸಹೋದರ ಪ್ರೀತಿ ಅಥವಾ ಸಹೋದರ ಸ್ನೇಹ, ಸಹೋದರ ಪ್ರೇಮ. ಫಿಲಡೆಲ್ಫಿಯಾನ ಪದದ ಅರ್ಥ ಸಹೋದರ ಸ್ನೇಹ. ಈ ಫಿಲಡೆಲ್ಫಿಯಾ ಈ 7 ಪಟ್ಟಣಗಳಿಗಿಂತ ತುಂಬಾ ಚಿಕ್ಕದು ಪ್ರಿಯರೇ. ಇಟ್ ಈಸ್ ದ ಸ್ಮಾಲೆಸ್ಟ್. ಅದಕ್ಕೆ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ ಆ ಮಾತು ಹೇಳ್ತಾನೆ ದೇವರು ತಾನೆ. ಅಲ್ಲಿ 8ನೇ ವಚನದಲ್ಲಿ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನೆಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಅಂದ್ರೆ ಈ ವಿಷಯಗಳನ್ನ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಕ್ರಮವಾಗಿ. ಫಿಲಡೆಲ್ಫಿಯಾ ಸಭೆಯನ್ನ ಬಹಳ ಮೆಚ್ಚಿಕೊಳ್ತಾನೆ ಕರ್ತನಾದ ಯೇಸು ಕ್ರಿಸ್ತನು. ಅದರಲ್ಲಿ ತಪ್ಪೇ ಇಲ್ಲ. ಲವೋದಿಕೀಯ ಸಭೆಯಲ್ಲಿ ತಪ್ಪಿದೆ, ಮೆಚ್ಚುಗೆಗೆ ಯಾವ ಕಾರಣವಿಲ್ಲ. ಆದ್ರೆ ಫಿಲಡೆಲ್ಫಿಯಾ ಸಭೆಯಲ್ಲಿ ಒಂದು ತಪ್ಪು ಇಲ್ಲ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಅಷ್ಟಾಗಿ ಹತ್ತುಕೊಂಡಿರುವಂತಹ, ಅಷ್ಟಾಗಿ ಆತುಕೊಂಡಿರುವಂತಹ, ಅಷ್ಟಾಗಿ ಆಶ್ರಯಿಸಿಕೊಂಡಿರುವಂತಹ ಒಂದು ಸಭೆಯಾಗಿತ್ತು. ಒಂದೊಂದು ಸಭೆಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಪರಿಚಯಿಸಿಕೊಳ್ಳುವಾಗ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಪರಿಚಯಿಸಿಕೊಳ್ತಾರೆ. ಎಫೆಸ ಸಭೆಗೆ ನೋಡುವಾಗ ಆತನು 7 ದೀಪಸ್ತಂಭಗಳ ಮಧ್ಯೆ ಸಂಚರಿಸುವ ಆತನು ತಿರುಗಾಡುವ ಎಂಬುದಾಗಿ ಪರಿಚಯಿಸಿಕೊಳ್ಳುತ್ತಾನೆ. ಸ್ಮರ್ಣ ಸಭೆಗೆ ಪರಿಚಯಿಸಿಕೊಳ್ಳುವಾಗ ಆತನು ಹೇಳುವುದೇನೆಂದ್ರೆ, ಸತ್ತವನಾಗಿದ್ದೆನು, ಜೀವಿತನಾಗಿ ಬಂದ ಅದೃಶ್ಯ ಆತನು ದೇವರು, ಆದ್ಯಂತನೂ ಆಗಿರುವ ಆತನು ಎಂಬುದಾಗಿ ಹೇಳುವುದನ್ನು ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸ್ಮರ್ಣ ಸಭೆ ಸಂಕಟಗಳಲ್ಲಿರುವ ಸಭೆ ಆಗಿತ್ತು. ಆದ್ದರಿಂದ ಅವರಿಗೆ ಹಾಗೆ ಪರಿಚಯ ಮಾಡ್ಕೋಬೇಕಾಗಿತ್ತು. ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನೂ ಹೇಳುವುದೇನೆಂದರೆ ಎಂಬುದಾಗಿ ಹಿ ಇಂಟ್ರೊಡ್ಯೂಸಸ್ ಹಿಮ್ಸೆಲ್ಫ್ ಸ್ಮರ್ಣ ಸಭೆಗೆ. ಪೆರ್ಗಮ ಸಭೆಗೆ ಬಂದಾಗ ಅಲ್ಲಿ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ಆ ಒಂದು ಜಿಯೋಗ್ರಾಫಿಕಲ್ ಕಂಡೀಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಸರ್ಪದೇವತೆಯ ಸೂಚಕವಾಗಿ ಅಲ್ಲಿ ಮಹಾ ಔಷಧಿಗಳು ಇರ್ತಕ್ಕಂಥ ಒಂದು ದೊಡ್ಡ ಸ್ಥಳ ಆಗಿ
ಆ ಒಂದು ದೇವಾಲಯದಲ್ಲಿ ಆ ವಿಗ್ರಹಗಳ ನಡುವೆ ಅವರು ಮಲಕೊಂಡ್ರೆ ಹಾವುಗಳು ಅವರ ಮೇಲೆ ಹೋಗ್ತವೆ ಅಂತ ಹೇಳಿ, ಅದಕ್ಕೆ ಆ ಗ್ರೀಕ್ ಕಲ್ಚರ್ನಲ್ಲಿ ಒಂದು ಹಾವು ಒಂದು ಖಡ್ಗದ ಸುತ್ತಲೂ ಸುತ್ತಕೊಂಡಿರುವಂತ ಒಂದು ಚಿಹ್ನೆಯನ್ನ ಅವರು ಪ್ರತಿಪಾದನೆ ಮಾಡಿದ್ರು. ಅದನ್ನು ನೋಡಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುವುದೇನೆಂದ್ರೆ, ಈಗೋ ಹದವಾದ ಈ ಬಾಯಿ ಕತ್ತಿಯನ್ನು ಹಿಡಿದಾತನು. ಅದು ಒಂದೇ ಕತ್ತಿ ಒಂದು ಕಡೆನೆ, ಆದ್ರೆ ಇದು ಈ ಬಾಯಿ ಕತ್ತಿ ಹಿಡಿದಾತನು ಎಂಬುದಾಗಿ ಹೇಳುತ್ತಾ ಪೆರ್ಗಮ ಸಭೆಯನ್ನು, ಇಟ್ ವಾಸ್ ಎ ಕಾಂಪ್ರಮೈಸಿಂಗ್ ಚರ್ಚ್, ಆ ಪೆರ್ಗಮ ಸಭೆಯನ್ನು ಕುರಿತು ಹೇಳುವಾಗ ಈ ಬಾಯಿಯ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ಎಂಬುದಾಗಿ ಪರಿಚಯಿಸಿಕೊಳ್ಳುತ್ತಾನೆ. ತುವತೈರ ಸಭೆಗೆ ಬಂದಾಗ ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಇಲ್ಲಿ ತುವತೈರ ಸಭೆಯಲ್ಲಿ ತನ್ನನ್ನು ದೇವಕುಮಾರನು ನ್ಯಾಯಾಧಿಪತಿಯಾಗಿ ತನ್ನನ್ನು ಪರಿಚಯಿಸಿಕೊಳ್ತಾನೆ. ಹೇಗಂದ್ರೆ, ಆತನು ಬೆಂಕಿಯ ಉರಿಯಂತಿರುವ ಆ ಕಣ್ಣುಗಳು ಮತ್ತು ತಾಮ್ರದಂತಿರುವ ಪಾದಗಳು, ಇದು ನ್ಯಾಯ ತೀರ್ಪಿಗೆ ಸಂಕೇತ. ತಾಮ್ರದಂತಹ ಪಾದಗಳು ಎಂಬುದಾಗಿ ಹೇಳುವಾಗ ಆ ಒಂದು ದೃಢತೆಯನ್ನು ನೋಡುವಾಗ ಆತನು ಆ ಸಭೆಗೆ ಒಂದು ನ್ಯಾಯ ತೀರ್ಪನ್ನು ಕೊಡುವನಾಗಿ ಇದ್ದಾನೆ. ಆದರೂ ಅದರಲ್ಲಿ ಕೆಲವರು ಅಗಾಧ ಬೋಧನೆಯನ್ನ 24ನೇ ವರ್ಷದಲ್ಲಿ ಮಾತು ಕಾಣ್ತೇವೆ. ಆದರೆ ತುವತೈರದಲ್ಲಿ 2ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 24ನೇ ವಚನ, ಆದರೆ ತುವತೈರದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆ ಎಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಕೆಲವರು ಸತ್ಯಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ಮಹಿಮೆಪಡಿಸುವಂತವರು ಅಲ್ಲಿದ್ದಾರೆ, ತುವತೈರ ಸಭೆಯಲ್ಲಿನೂ ಕೂಡ. ಹಾಗಾಗಿ ಆ ಅಗಾಧ ಬೋಧೆ, ಅದರ ವಿಷಯದಲ್ಲಿ ನಾವು ಕಳೆದ ಸಂದೇಶಗಳಲ್ಲಿ ಧ್ಯಾನಿಸಿದ್ದೇವೆ. ನಾನು ಅದನ್ನು ಪುನಃ ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಒಂದು ರಿವ್ಯೂ, ಒಂದು ರಿಕ್ಯಾಪ್, ಫಿಲದೆಲ್ಫಿಯಾವರೆಗೂ ಬರ್ತಾ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಆಯಾ ಸಭೆಗೆ ಹೇಗೆ ಪರಿಚಯಿಸಿಕೊಳ್ತಾನೆ ಎಂಬುದನ್ನು ನಾವು ಆಲೋಚನೆ ಮಾಡ್ತಿದ್ದೀವಿ ಪ್ರಿಯರೇ. ಸಾರ್ದಿಸ್ಗೆ ಬಂದಾಗ ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನ ಹೇಳುವುದೇನೆಂದ್ರೆ, 7 ಆತ್ಮಗಳು ಎಂಬುದಾಗಿ ಹೇಳುವಾಗ ಈ ಆತ್ಮನ 7 ಲಕ್ಷಣಗಳು ಎಂಬುದನ್ನ ನಾವು ಹಿಂದೆ ಧ್ಯಾನಿಸಿದೆವು. ಅಂದ್ರೆ ಪರಿಪೂರ್ಣನಾಗಿರುವಂತ ದೇವರು ಪರಿಪೂರ್ಣತೆಯ ಸಂಕೇತವಾಗಿ ಸಾರ್ದಿ ಸಭೆ ಕಾಣಿಸಿಕೊಂಡು ಆತನು ಹೇಳುವುದೇನೆಂದ್ರೆ, ಮೊಟ್ಟ ಮೊದಲೇ ಆ ತಪ್ಪನ್ನು ಕಂಡುತ್ತಾ ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು ಎಂಬುದಾಗಿ ಆ ಒಂದು ಡೆಡ್ ಚರ್ಚ್ ಸಾರ್ದಿಸ್ ಸಭೆ ಎಂಬುದಾಗಿ ಹೇಳುವಾಗ ಮೃತವಾಗಿರುವಂತಹ ಸಭೆಯನ್ನು ಕೂಡ ಎಚ್ಚರಿಸಿ ಎಬ್ಬರಿಸಿ ಅವರಲ್ಲಿ ಕೆಲವರು ಮತೋದ್ಧಾರಕರಾಗಿ ನಿಜವಾದಂತ ಕರ್ತನಾದ ಯೇಸು ಕ್ರಿಸ್ತನ ಸತ್ಯ ಬೋಧನೆಯನ್ನು, ಅಂದರೆ ಆ ಧಾರ್ಮಿಕ ದೃಷ್ಟಿಕೋನದಲ್ಲಿ, ಧಾರ್ಮಿಕ ಆಚರಣೆಗಳ ದೃಷ್ಟಿಕೋನದಲ್ಲಿ ಅಲ್ಲದೆ ಕರ್ತನಾದ ಯೇಸು ಕ್ರಿಸ್ತನನ್ನ ಪಾಪ ಪರಿಹಾರಕನಾಗಿ ವ್ಯಕ್ತಿಗತವಾಗಿ ರಕ್ಷಣೆ ಹೊಂದಿ ಮಾನಸಾಂತರ ಹೊಂದಿ ಆ ಒಂದು ಟ್ರಾನ್ಸ್ಫರ್ಮೇಶನ್ ಅವರ ಜೀವಿತದಲ್ಲಿ ಬದಲಾವಣೆಗಳು ಆದವು. ಆ ಬದಲಾವಣೆ ಎಷ್ಟು ಮಟ್ಟಿಗೆ ಆಯ್ತಂದ್ರೆ ತಮ್ಮನ್ನು ತಾವು ಪ್ರಾಣಾರ್ಪಣೆ ಮಾಡೋದಕ್ಕೂ ಕೂಡ ಅವರು ಒಪ್ಪಿಕೊಂಡರು. ಎಕ್ಸ್ಕ್ಯೂಸ್ ಮೀ. ಅಂತ ಒಂದು ಆ ಶುಭ್ರ ವಸ್ತ್ರಧಾರಿಗಳಾಗಿ, ನನ್ನವನಾದ ನೀತಿವಂತನು ನಂಬಿಕೆಯಿಂದಲೇ ಬದುಕುನೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದಕ್ಕೆ, ಅದರಲ್ಲಿ ಯಾವುದೇ ಒಂದು ಧಾರ್ಮಿಕ ಲೇಪನವಿಲ್ಲದೆ, ಅದರಲ್ಲಿ ಯಾವುದೇ ಮತಗುರುಗಳ ಒಂದು ಹಸ್ತಕ್ಷೇಪವಿಲ್ಲದೆ, ಅಲ್ಲಿ ಯಾವುದೇ ಒಂದು ರಾಜ್ಯಾಂಗ ಸಂವಿಧಾನಾತ್ಮಕವಾಗಿರುವಂತ ಕೇವಲ ನಾಮಕಾರ್ಥ ಆಚರಣವಾಗಿಲ್ಲದೆ, ಅದು ಒಂದು ವ್ಯಕ್ತಿಗತ ಆತ್ಮೀಯ ಅನುಭವವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಂತರಂಗದಲ್ಲಿ, ಹೃದಯಾಂತರಂಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಪ್ರತಿಷ್ಠಿಸಿಕೊಂಡು ಆತನನ್ನು ಸ್ವೀಕರಿಸಿ ಆತನ ಚಿತ್ತಾನುಸಾರವಾಗಿ
ಬದುಕನ್ನ ಅರ್ಪಣೆ ಮಾಡಿಕೊಂಡು ಜೀವಿತವನ್ನ ಸಾಗಿಸುವಂತ ಒಂದು ಬೃಂದ ಆ ಕಾಲದಲ್ಲಿ ಇತ್ತು. ಅವರನ್ನ ದೇವರು ಪ್ರೇರೇಪಿಸ್ತಿರುವಾಗ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ಆ ಮೃತ ಸಭೆಯಿಂದ ಸ್ವಲ್ಪ ಮಟ್ಟಿಗೆ ಉತ್ತೇಜನ ಹೊಂದಿ ಫಿಲಡೆಲ್ಫಿಯಾ ಸಭೆಯಲ್ಲಿ ಎಲ್ಲವೂ ಕೂಡ ಕರ್ತನಾದ ಯೇಸು ಕ್ರಿಸ್ತನಿಗೆ ಬಹಳ ಸಂತೋಷ ನೀಡಿರುವಂತ ಒಂದು ಸಭೆ. ಅದಕ್ಕೆ ಫಿಲಡೆಲ್ಫಿಯಾ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಹೇಗೆ ಪರಿಚಯಿಸ್ಕೊಳ್ತಾನಂದ್ರೆ, ದಯಮಾಡಿ ಈಗ ನೋಡಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 7ನೇ ವಚನವನ್ನು ನಾನು ಓದ್ತೇನೆ. ಫಿಲಡೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈ ಉಳ್ಳವನು, ಯಾರೂ ಮುಚ್ಚಕೊಡದಂತೆ ತೆರೆಯುವವನು, ಯಾರೂ ತೆರೆಯದಂತೆ ಮುಚ್ಚುವವನು ಆಗಿರುವ ಆತನು ಹೇಳುವುದೇನೆಂದರೆ, ವಾಟ್ ಎ ವಂಡರ್ಫುಲ್ ಇಂಟ್ರಡಕ್ಷನ್. ಪ್ರಿಯ ಸಹೋದರ ಸಹೋದರಿ, ಕರ್ತನಾದ ಯೇಸು ಕ್ರಿಸ್ತನ ಹೃದಯ ತುಂಬಿ ಮನಸಾರೆ ಆ ಫಿಲಡೆಲ್ಫಿಯಾ ಸಭೆಗೆ ತನ್ನನ್ನು ತಾನು ಪರಿಚಯ ಪಡಿಸಿಕೊಳ್ಳುತ್ತಾ ಹೇಳಿರುವ ಈ ಮಾತುಗಳು ಈ ಹಿಂದೆ ಯಾವ ಸಭೆಗೂ ಹೇಳಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ರೀಕ್ಯಾಪ್, ಇಂದಕ್ಕೆ ಎಫೆಸ್ಸಿನಿಂದ ಸಾರ್ದಿಸ್ ವರೆಗೂ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಹೇಗೆ ಪರಿಚಯಿಸಿಕೊಂಡನು ಎಂಬುದನ್ನ ಸ್ವಲ್ಪ ರಿಪೀಟ್ ಮಾಡ್ತಾ ಬಂದೆ. ಈ ಪದಗಳು ಹಿಂದಿನ ಸಭೆಗಳಿಗೆ ಎಲ್ಲಾದರೂ ಕಾಣಿಸಿದ್ವಾ? ಒಮ್ಮೆ ನೀವು ಕೂಡ ಈ ಸಂದೇಶ ಆದ ನಂತರ ದೇವ್ರ ಚಿತ್ತವಾದ್ರೆ ನೀವು ಆ ಬೆರೆಯ ಸಭೆಯವರ ಹೊಂದಿಗೆ ಆ ರೀತಿಯಾಗಿ ಈ ವಾಕ್ಯದು ಇದು ಸರಿಯಾ, ಈ ಮಾತುಗಳು ಇಲ್ಲಿ ಉಂಟಾ ಎಂಬುದಾಗಿ ಪರಿಶೀಲನೆ ಮಾಡ್ರಿ. ಜಸ್ಟ್ ಬಿಕಾಸ್ ವಿ ಆರ್ ಶೇರಿಂಗ್, ನಾವು ಈ ವಾಕ್ಯವನ್ನ ಹಂಚ್ತಾ ಇದ್ದೀವಿ ಅನ್ನೋ ಕಾರಣಕ್ಕಾಗಿ ಅಲ್ಲದೆ, ವ್ಯಕ್ತಿಗತವಾಗಿ ಆ ವಾಕ್ಯದ ಆ ಪದಗಳ ಆ ಅರ್ಥಗಳನ್ನು ನಾವು ಪವಿತ್ರಾತ್ಮನ ಸಹಾಯದಿಂದ ಅರ್ಥ ಮಾಡಿಕೊಳ್ಳೋಣ. ಆ ಸಭೆಗಳ ಪರಿಸ್ಥಿತಿಯನ್ನ ನಾವು ಪ್ರಸ್ತುತ ಈಗಿರುವ ಪರಿಸ್ಥಿತಿಗಳಿಗೆ ಒಮ್ಮೆಯಾದರೂ ನಾವು ಹೋಲಿಕೆ ಮಾಡಿಕೊಂಡಾಗ, ಟ್ಯಾಲಿ ಮಾಡಿಕೊಂಡಾಗ ಆ ಕರ್ತನಾದ ಯೇಸು ಕ್ರಿಸ್ತನು ಆ ವಿಷಯಗಳನ್ನ ನಮಗೆ ಒಂದು ಚಾಲೆಂಜಿಂಗ್ ಇಶ್ಯೂಸ್ನ ಯಾವ ರೀತಿ ನಮ್ಮ ವ್ಯಕ್ತಿಗತ ಜೀವನಕ್ಕೆ ಅಳವಡಿಸಿಕೊಂಡು ನಾವು ಮುಂದಕ್ಕೆ ಸಾಗ್ಬೋದು ಎಂಬುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಮೊದಲನೇ ವಚನ ಅಂದ್ರೆ 7ನೇ ವಚನದ ಮೊದಲನೇ ಭಾಗವನ್ನ ಮಾತ್ರ ಇವತ್ತು ನಾವು ಪರಿಚಯಿಸಿಕೊಳ್ಳೋಣ. ಸಮಯ ಕಮ್ಮಿ ಇರೋದ್ರಿಂದ ಒಂದು ಮಾತನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ದಯಮಾಡಿ ನೋಡ್ರಿ, 7ನೇ ವಚನ. ಫಿಲಡೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈ ಉಳ್ಳವನು. ಪರಿಶುದ್ಧನು ಎಂಬುದಾಗಿ ಹೇಳಿದ್ರೆ ಏನು? ವಾಟ್ ಈಸ್ ಮೆಂಟ್ ಬೈ ಹೋಲಿನೆಸ್? ಪರಿಶುದ್ಧನು ಎಂಬುದಾಗಿ ಹೇಳುವಾಗ ದೇವರು ಪರಿಶುದ್ಧನು. ಆ ಪರಿಶುದ್ಧನು ಎಂಬುದನ್ನ ಯಾವ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು? ಅದ್ರಿಗಿರುವಂತ ಒಂದು ಆ ವಿಶಿಷ್ಟತೆ ಏನು, ಪ್ರಾಮುಖ್ಯತೆ ಏನು ಎಂಬುದನ್ನ ನಾವು ಸತ್ಯವೇದದಲ್ಲಿ ಕೆಲವು ಸಂಗತಿಗಳನ್ನ ಧ್ಯಾನಿಸುತ್ತಾ ಆಯಾ ವಿಷಯಗಳಲ್ಲಿ ದೇವರು ಪರಿಶುದ್ಧನು ಎಂಬುದನ್ನು ನಾವು ನೆನಪು ಮಾಡ್ಕೊಳ್ಳೋಣ. ಪ್ರಿಯರೇ, ದಯಮಾಡಿ ತಮ್ಮಲ್ಲಿ ಸತ್ಯವೇದ ಇದ್ದರೆ ನೋಡಿ, ದಯವಿಟ್ಟು ಆತನು ಪರಿಶುದ್ಧನು ಎಂಬುದಾಗಿರುವಂತಹ ವಾಕ್ಯ ಭಾಗಕ್ಕೆ ನಾವು ಯೋಚನೆ ಮಾಡುವಾಗ, ನಾವು ಧ್ಯಾನಿಸುವಾಗ ಮೊದಲನೇದಾಗಿ ನಮ್ಮ ದೃಷ್ಟಿಗೆ ಬರುವಂತಹದ್ದು ಒಬ್ಬ ಪ್ರವಾದಿ. ಆ ಪ್ರವಾದಿ ಉಜ್ಜಿಯ ಕಾಲವಾದ ನಂತರ ಸಿಂಹಾಸನದ ಮೇಲೆ ಯಾರೂ ಇಲ್ಲ ಅಂತ ಆತನಲ್ಲಿ ಒಂದು ಆತ್ಮಿಕ ಆಂತರಿಕ ಕೊರಗು ಉಂಟಾದಾಗ 6ನೇ ಅಧ್ಯಾಯದಲ್ಲಿ ದೈವ ಪ್ರತ್ಯಕ್ಷತೆ, ಒಂದು ಭಾಗಶಃ ಒಂದು ಪಾರ್ಷಿಯಲ್ ವಿಸಿಟೇಷನ್ ಆಫ್ ಗಾಡ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಪಾಕ್ಷಿಕವಾಗಿ ಆತನಿಗೆ ಒಂದು ಅನುಭವ ಉಂಟಾಗ್ತದೆ. ದಯಮಾಡಿ ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ 3ನೇ ವಚನ. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಇನ್ನೊಂದು ವಚನ ಓದಿ ಸಿಸ್ಟರ್.
ನಾಲ್ಕನೇ ವಚನ. ಯೆಹೋವನ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಗ ನಾನು ಅಯ್ಯೋ, ಸಾಕು ಸಿಸ್ಟರ್, ಸಾಕು ಸಿಸ್ಟರ್. ನಾವಲ್ಲಿ ಗಮನಿಸಿ ನೋಡಿದೆವು. ಥ್ಯಾಂಕ್ ಯು ಸಿಸ್ಟರ್. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರಾಗಿರುವುದನ್ನು ಕಂಡೆನು. ಅಲ್ಲಿ ನೋಡುವಾಗ ಆತನ ವಸ್ತ್ರದ, ಮೊದಲ ವಚನ ನಾನು ಓದ್ತಾ ಇದ್ದೀನಿ. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಅಂದರೆ ಇಲ್ಲಿ ನಾವು ಒಂದು ಹೆವೆನ್ಲಿ ವಿಸಿಟ್ ನಾವು ಕಾಣ್ತೇವೆ, ಪರಲೋಕದ ದರ್ಶನವನ್ನು ಕಾಣ್ತೇವೆ. ಆ ಸೆರಾಫಿಯರು, ಅತ್ಯುನ್ನತವಾದಂತ ಆ ದೇವದೂತರು, ಅವರು ಪ್ರತಿಯೊಬ್ಬನು ಕೂಡ ಆ ರೆಕ್ಕೆಗಳು 6 ರೆಕ್ಕೆಗಳವರಾಗಿ ಮುಖವನ್ನು ಮುಚ್ಚಿಕೊಳ್ಳುತ್ತಾ 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಳ್ಳುತ್ತಾ ನೆಲವು ಸೊಕ್ಕದೆ, ದ ಹೈಯೆಸ್ಟ್ ಹೋಲಿನೆಸ್ ಆಫ್ ಗಾಡ್, ದೇವರ ಅತ್ಯಂತ ಮಹಾಪರಿಶುದ್ಧತೆ ಎಂಬುದನ್ನ ಸೂಚಿಸುವಂತ ಆತ್ಮೀಯವಾದ ಪರಲೋಕದ ಆ ವಾತಾವರಣವನ್ನು ನಾವು ಕಾಣ್ತೇವೆ. ಅವರೊಬ್ಬರಿಗೊಬ್ರು ಹೇಳುವಾಗ ಆತನು ಪರಿಶುದ್ಧನು. ದೇವದೂತರು ಆ ಮಾತನ್ನ ಹೇಳುತ್ತಾ 3 ಸಾರಿ ಹೇಳಿದರು, ಪರಿಶುದ್ಧನು, 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 ಭೂಮಂಡಲದೆಲ್ಲ ಆತನ ಪ್ರಭಾವ ತುಂಬಿದೆ. ಪ್ರಿಯರೇ, ಅಂತ ಪರಿಶುದ್ಧ ದೇವರ ಮುಂಬದಿಯಲ್ಲಿ ನಮ್ಮ ಸ್ಥಿತಿ ಏನು? ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯದಲ್ಲಿ ನಾವು ಇನ್ನೊಂದು ಭಾಗವನ್ನು ಕಾಣ್ತೇವೆ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 8ರಿಂದ 11 ವಚನಗಳು. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 8ರಿಂದ 11 ವಚನಗಳು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂತವನು ಎಂದು ಹೇಳುತ್ತವೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಾಗ ಇನ್ನು ಸ್ವಲ್ಪ ವಿವರಣೆ ಬಂತು. ಹೀಗೆಂಬುದಾಗಿ ನೋಡುವಾಗ, ಸರ್ವಶಕ್ತನು ಆತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿರುವ ಆತನು. ದಟ್ ವಾಸ್ ದ ಗ್ಲೋರಿ ಆಫ್ ಗಾಡ್. ಅಂತ ಗ್ಲೋರಿಯಸ್ ಗಾಡ್, ಆ ದೇವರ ಆ ಪರಿಶುದ್ಧತೆಯ ಅತ್ಯಂತ ಪರಾಕಾಷ್ಠತೆಯನ್ನ, ಅತ್ಯುನ್ನತವಾದ ಆ ಸ್ಥಿತಿಯನ್ನು ಕಂಡಂತವರು ಪ್ರಿಯರೇ. ಹಾಗಾಗಿ ಆತನ ಪರಿಶುದ್ಧತೆ ಮತ್ತೊಂದು ಅರ್ಥದಲ್ಲಿ ನೋಡುವಾಗ, ಅಂತ ಪರಿಶುದ್ಧನಾದ ದೇವರಾದಾಗ್ಯೂ ಒಡಂಬಡಿಕೆಯನ್ನು ಸ್ಥಾಪಿಸುವ ಪರಿಶುದ್ಧತೆ ಇರುವ ದೇವರು. ಕೀರ್ತನೆ 111 9ನೇ ವಚನದಲ್ಲಿ ಆ ಮಾತು ಕಾಣ್ತೇವೆ. ಕೀರ್ತನೆ 111 9ನೇ ವಚನ. ಯೆಹೋವನು ಓದಿ ಸಿಸ್ಟರ್. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನು ಉಂಟು ಮಾಡಿದ್ದಾನೆ, ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಆತನ ಸಾಕು ಸಿಸ್ಟರ್, ಸಾಕು ಸಿಸ್ಟರ್, ಸಾಕು ಸಾಕು. ಆತನ ನಾಮವು ಪರಿಶುದ್ಧವೂ ಭಯಂಕರವೂ. ಇಲ್ಲಿ ನಾವು ಗಮನಿಸುವಂತ ಒಂದು ಸಂಗತಿ ಏನಂದ್ರೆ, ಒಡಂಬಡಿಕೆ ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ದ ಹೋಲಿನೆಸ್ ಕಂಟಿನ್ಯೂಡ್ ಫ್ರಮ್ ಹೆವೆನ್ ಡೌನ್ ಟು ಅರ್ತ್. ಈ ಸತ್ಯವನ್ನ ನಾವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಒಂದು ಧಾರ್ಮಿಕ ವಿಧಿವಿಧಾನಗಳ ನಡುವೆ ಗ್ಲೋರಿಯಸ್ ಗಾಡ್, ಮಹಾ ಮಹಿಮೆಯುಳ್ಳಂತ ದೇವರ ಪ್ರತ್ಯಕ್ಷತೆಯನ್ನ ನಾವು ಕಳ್ಕೊಳ್ಳುವ ರೀತಿನಲ್ಲಿ ಆ ಒಡಂಬಡಿಕೆಯನ್ನ ಕರ್ತನಾದ ಯೇಸು ಕ್ರಿಸ್ತನ ಮಧ್ಯಸ್ಥನಾಗಿ ಎಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡುವಾಗ, ಆತನ ಒಡಂಬಡಿಕೆ ಎಷ್ಟು ಮಹತ್ತರವಾದದ್ದು ಅಂದ್ರೆ, ಹೇಬೇಲನಿಗಿಂತ ಹಿತಕರವಾಗಿ ಮಾತನಾಡುವ ಆ ಪ್ರೋಕ್ಷಣ ರಕ್ತದ ಬಳಿಗೆ ಬಂದಿದ್ದೇವೆ. ಹೊಸ ಒಡಂಬಡಿಕೆ ಮಧ್ಯಸ್ಥನು, ಹೊಸ ಒಡಂಬಡಿಕೆ ಮಧ್ಯವರ್ತಿಯಾಗಿ ಆತನ ಆಗಮಿಸಿದನು.
ಇವು ಎಲ್ಲ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವನ್ನು ಸೂಚಿಸುವ ಪದಗಳು. ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ನಾವು ಮಾತಾಡುವಾಗ, ಆಲೋಚಿಸುವಾಗ, ಹಂಚಿಕೊಳ್ಳುವಾಗ ಕರ್ತನಲ್ಲಿ ಪ್ರಿಯರೇ ಈ ದೈವತ್ವದ ಆ ಮಹಾ ಮಹಿಮೆಗೆ ತಕ್ಕಂತ ರೀತಿಯಲ್ಲಿ ನಾವು ತಿಳಿದುಕೊಳ್ಳಬೇಕು. ವಿಮೋಚಿಸೋದಕ್ಕೋಸ್ಕರವಾಗಿ ಆತನ ಪರಿಶುದ್ಧತೆಯು, ಆತನ ದೇಹದಲ್ಲಿ ಪರಿಶುದ್ಧತೆಯೇ, ಆತನು ಪರಿಶುದ್ಧನೇ. ಮತ್ತು ನಾವು ಮುಂದಕ್ಕೆ ನೋಡ್ತೀವಿ, ಲೂಕನ ಸುವಾರ್ತ 9ನೇ ಅಧ್ಯಾಯ 49ನೇ ವಚನದಲ್ಲಿ, ಪರಲೋಕದಲ್ಲಿ ಅಲ್ಲ, ಭೂಮಂಡಲದಲ್ಲಿ ಎಲ್ಲವೂ ಅಲ್ಲ. ಮತ್ತು ನಾವು ನೋಡುವಾಗ ಆ ಒಡಂಬಡಿಕೆಯ, ಆ ವಿಮೋಚನೆಯ ಒಡಂಬಡಿಕೆಯ ಸ್ಥಾಪನೆಯಲ್ಲಿ ಪರಿಶುದ್ಧನಾಗಿ ಮಾತ್ರವೇ ಅಲ್ಲ, ಆದರೆ ಹೆತ್ತ ತಾಯಿಯಾದ ಮರಿಯಳು ಕೂಡ ಪರಿಶುದ್ಧ, ಮರಿಯ ಕನ್ಯಕ ಗರ್ಭದಲ್ಲಿ ಆತನ ಜನ್ಮ ತಾಳಿದನು. ಆಕೆಯು ಕೂಡ, ದಯಮಾಡಿ ನೋಡ್ರಿ, ಲೂಕನ ಸುವಾರ್ತ 1ನೇ ಅಧ್ಯಾಯ 49ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವನ್ನು ಆ ತಾಯಿ ಕೂಡ ವ್ಯಕ್ತಪಡಿಸಿದ್ದನ್ನು ನಾವು ಧ್ಯಾನಿಸಬೇಕು. ವಚನಕ್ಕೆ ವಚನವು ಒಂದೊಂದನ್ನು ಪರಿಶುದ್ಧಾತ್ಮನ ಸಹಾಯದಿಂದ ನಾವು ಸೇರಿಸಿ ಧ್ಯಾನಿಸಬೇಕು. ದಯಮಾಡಿ ಓದಿ ಸಿಸ್ಟರ್. 49. ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ. ಆತನ ನಾಮವು ಪರಿಶುದ್ಧವಾದದ್ದು. ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಸಾಕು ಸಿಸ್ಟರ್. 3 ತಿಂಗಳು ಎಲಿಜಬೆತಳು 57ನೇ ವಚನದಲ್ಲಿ ಒಂದು ಮಾತು ನಾವು ನೋಡುವಾಗ, ಎಲಿಜಬೆತಳು ದಿನ ತುಂಬಿ ಗಂಡು ಮಗುವನ್ನು ಹೆತ್ತಳು. ಅಲ್ಲಿ ಆ ಸಂಗತಿಯನ್ನು ನಾವು ನೋಡ್ತೇವೆ. ಆದರೆ ಈಗ ನಾವು ಓದಿರುವ ವಾಕ್ಯ ಭಾಗದಲ್ಲಿ ಕೊನೆಯ ವಚನ ಅಂದ್ರೆ 56ನೇ ವಚನದಲ್ಲಿ ಕೂಡ ಒಂದು ಕಾಣ್ತೇವೆ. ಮರಿಯಳು ಹೆಚ್ಚು ಕಡಿಮೆ 3 ತಿಂಗಳು ಎಲಿಜಬೆತಳ ಬಳಿಯಲ್ಲಿದ್ದು ತನ್ನ ಮನೆಗೆ ಹಿಂತಿರುಗಿ ಹೋದಳು. ಈ ಮಧ್ಯಕಾಲದಲ್ಲಿ ದೇವರ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧತೆಯನ್ನು ಆ ತಾಯಿ ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ಮರಿಯ ಕನ್ಯಕ ಗರ್ಭದಲ್ಲಿ ಜನ್ಮ ತಾಳಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ದೇವರು ಆಕೆಯನ್ನು ಒಂದು ಸಾಧನವನ್ನಾಗಿ ಮಾಡಿಕೊಂಡಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ತೆಗೆದುಕೊಂಡು ಬರಲು ಪವಿತ್ರಾತ್ಮನಿಂದ ಜನ್ಮ ತಾಳಿದನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನಾವು ಮರಿಯ ತಾಯಿ ಮರಿಯವರನ್ನು ಗೌರವಿಸ್ತೇವೆ, ಪೂಜಿಸುವುದಿಲ್ಲ. ಯಾಕಂದ್ರೆ ದೇವರು ಉಪಯೋಗಿಸುವುದು. ಆಕೆ ಕೂಡ ಅದನ್ನೇ ಹೇಳಿದ್ರು 49ನೇ ವಚನದಲ್ಲಿ, ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ, ಆತನ ನಾಮವು ಪರಿಶುದ್ಧವಾದದ್ದು. ಶಿ accepted the holiness of God. ಆಕೆ ಹೇಳುವಂಥದ್ದು ಕೂಡ ಆತನ ಪರಿಶುದ್ಧನಾದ ದೇವರು, ಶಕ್ತನಾಗಿರುವ ದೇವರು. ಮತ್ತು ಇನ್ನೊಂದು ವಚನವನ್ನು 50ನೇ ವಚನದಲ್ಲಿ ನೋಡುವಾಗ, ಲೋಕನ ಸುವಾರ್ತ 1ನೇ ಅಧ್ಯಾಯ 50ನೇ ವಚನದಲ್ಲಿ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತರಾಂತರವರೆಗೂ ಇರುವುದು. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಆಕೆ ಹೇಳ್ತಿರುವಂಥದ್ದು, ನನ್ನಲ್ಲಿ ಭಯಭಕ್ತಿ ಇರೋರಿಗೆ ಅಂತ ಆಕೆ ಹೇಳ್ಬೋದಾಗಿತ್ತು, ಹೇಳಿಲ್ಲ. ತನ್ನನ್ನು ತಾನು ಸ್ವಲ್ಪ ಮಟ್ಟಿಗಾದರೂ ಬೂಸ್ಟಪ್ ಮಾಡ್ಕೋಬೇಕಾಗಿತ್ತು, ಹೇಳಲಿಲ್ಲ. ಶಿ ಆಫರ್ಡ್ ಗ್ಲೋರಿ ಟು ದ ಹೋಲಿ ಗಾಡ್. ಆ ಪರಿಶುದ್ಧತೆಯ ಆ ಪ್ರಭಾವವನ್ನ, ಆ ಪರಿಶುದ್ಧತೆಯ ಸಂಗತಿಯನ್ನ ನಾವು ಈ ದಿನದಲ್ಲಿ ಯೋಚನೆ ಮಾಡ್ತಾ ಇದೀವಿ. ಒಂದು ಸರ್ವಸತ್ಯವನ್ನ ನಾವು ತೆಗೆದುಕೊಂಡು ಬರುವಾಗ ಕರ್ತನಲ್ಲಿ ಪ್ರಿಯರೇ, ಹಾಗೆ ಆ ವಚನಗಳ ಆಧಾರದಲ್ಲಿ ಮುಂದಕ್ಕೆ ಹೋಗ್ತೀವಿ. ಇಬ್ರಿಯ ಗ್ರಂಥಕರ್ತ ಒಂದು ಮಾತು ಹೇಳ್ತಾನೆ, ನಮಗೆ ಬೇಕಾದ ಮಹಾಯಾಜಕನು ಈತನೇ ನಮಗೆ ಬೇಕಾಗಿರುವಂತ ಪರಿಶುದ್ಧನಾದಂತ ದೇವರು. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಆ ಮಾತನ್ನು ಕಾಣ್ತೇವೆ. ಇಬ್ರಿಯದವ್ರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 26ನೇ ವಚನ. ಪ್ರಿಯ ಸಹೋದರ VC ಜಾನ್ ರವರು ಇಬ್ರಿಯ ಪತ್ರಿಕೆ ನಮ್ಮ ವಿವರವಾಗಿ ಹೇಳ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾವು 7ನೇ ಅಧ್ಯಾಯ 26ನೇ ವಚನವನ್ನ ನೋಡೋಣ. ಓದಿ ಸಿಸ್ಟರ್. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಸಾಕು ಸಿಸ್ಟರ್, ಥ್ಯಾಂಕ್ ಯು.
ವಿ ಆರ್ ಇನ್ ಫಿಲಡೆಲ್ಫಿಯಾ ಚರ್ಚ್. ಫಿಲಡೆಲ್ಫಿಯಾ ಸಭೆ ವಿಷಯದಲ್ಲಿ ಹೇಳುತ್ತಾ, ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಪರಿಚಯಿಸಿಕೊಳ್ಳುತ್ತಾ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನೆಂಬುದಾಗಿ ಹೇಳುವಾಗ, ಆ ಪರಿಶುದ್ಧನು ಎಂಬುದಾಗಿ ಇರುವಂತ ಪದದ ಅರ್ಥ ನಾವು ಗ್ರಹಿಸಿಕೊಳ್ಳೋದಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ ಯೆಶಾಯ ಗ್ರಂಥಕ್ಕೆ ಹೋದೆವು. ಅದನ್ನ ಅರ್ಥ ಮಾಡಿಕೊಳ್ಳುವಾಗ ದೇವದೂತರು, ಸೆರಾಫಿಯರು ಹೇಳಿದರು, ಆತನ ಪ್ರಭಾವವು ಭೂಮಂಡಲದಲ್ಲೆಲ್ಲ ಇದೆ ಎಂಬುದಾಗಿ. ಸರಿ, ಭೂಮಂಡಲದೆಲ್ಲ ಇದೆ ಎಂಬುದಾಗಿ ನಾವು ನೋಡುವಾಗ, ಕೀರ್ತನಗಾರನು ಹೇಗೆ ದೇವರು ತನ್ನ ವಿಮೋಚನೆಯ ಒಂದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದನು ಎಂಬುದನ್ನ 111ನೇ ಕೀರ್ತನೆ 19ನೇ ವಚನದಲ್ಲಿ ನೋಡಿಕೊಂಡೆವು. ಅಷ್ಟು ಮಾತ್ರವಲ್ಲ, ಹೆತ್ತ ತಾಯಿಯಾದ ಮರಿಯಳು ಕರ್ತನಾಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಆಕೆ ಒಂದು ಸಾಧನವನ್ನಾಗಿ ಈ ಲೋಕಕ್ಕೆ ಬರಮಾಡಲು ಪವಿತ್ರಾತ್ಮನಿಂದ ಗರ್ಭವತಿ ಆಗಿರುವಂತಹ ಮರಿಯಮ್ಮ ತಾಯಿ, ಆಕೆಯನ್ನು ನಾವು ಗೌರವಿಸ್ತೇವೆ, ಆಕೆ ನಾವು ತಿರಸ್ಕರಿಸಲ್ಲ, ಆಕೆಗೆ ನಾವು ಗೌರವ ಸಲ್ಲಿಸ್ತೇವೆ. ಯಾಕಂದ್ರೆ ದೇವರು ಆಕೆಯನ್ನು ಉಪಯೋಗ ಮಾಡಿದ್ದಾರೆ. ಆದರೆ ಆಕೆ ಹೇಳಿದ ರೀತಿನಲ್ಲಿ, ಆಕೆ ಹೇಳಿದಂತ ಮಾತಿನ ಪ್ರಕಾರ ಆತನು ಪರಿಶುದ್ಧನು. ಪ್ರಿಯರೇ, ವಿ ನೀಡ್ ಟು ಹ್ಯಾವ್ ದಟ್ ಅಪ್ರಿಹೆನ್ಷನ್. ಈ ದಿನಮಾನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಕಡೆ ಒಂದು ಮಾತನ್ನು ಹೇಳ್ತಾನೆ, ದೇವರ ವಾಕ್ಯವನ್ನು ಪರಿಶೀಲಿಸಿ ಜನರು ಓದದೆ ತಿಳಿದುಕೊಳ್ಳದೆ ಅಪಾರ್ಥ ಮಾಡಿಕೊಂಡಿರೋದ್ರಿಂದ ಆಯಾ ರೀತಿಗಳಲ್ಲಿ ಹೋಗಿದ್ದಾರೆ ಪ್ರಿಯರೇ. ಆದರೆ ಅದಕ್ಕೆ ನಾವು ದೇವರ ವಾಕ್ಯವನ್ನ ಪರಿಶೀಲನೆ ಮಾಡಿ ಅರ್ಥೈಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಬೇಕು. ಇಬ್ರಿಯ ಗ್ರಂಥಕರ್ತನು ಹೇಳ್ತಾ ಆ ವಿಷಯದಲ್ಲಿ ಹೇಳುವಾಗ, ಆತ ನಮಗೆ ಮಹಾಯಾಜಕನು, ಯಾಜಕನೇ ಅರ್ಪಣೆ ಆದನು, ಯಾಜಕನು ಅರ್ಪಿಸಬೇಕಾಗಿರುವವನು ಕರ್ತನಾದ ಯೇಸು ಕ್ರಿಸ್ತನು ತಾನೇ, ಆತನೇ ಬಲಿಯಾದನು, ಆತನು ತನ್ನನ್ನು ತಾನೇ ಅರ್ಪಣೆ ಮಾಡಿಕೊಂಡಿರುವಂತ ಆತನ ಪ್ರಿಯರೇ, ತನ್ನ ಆ ರಕ್ತ ಕೊನೆಯ ಹನಿ ತನಕ ಆತನು ಕಲ್ವಾರಿ ಕ್ರೂಸಿನಲ್ಲಿ ನಮಗೋಸ್ಕರವಾಗಿ ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಆ ಗೊಲ್ಗೋತಾ ಬೆಟ್ಟದಲ್ಲಿ ಆತನು ಪರಿಶುದ್ಧವಾದ ಅಮೂಲ್ಯವಾದ ರಕ್ತವನ್ನು ಸುರಿಸಿದನು, ಮನುಷ್ಯನ ರಕ್ತವಲ್ಲ. ಇವತ್ತು ಅನೇಕ ಡಿಸ್ಕಷನ್ಸು, ಡಿಬೇಟ್ಸು ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ಬಹಳಷ್ಟು ತರ್ಕ ವಿತರ್ಕಗಳು ಆಗ್ತಾ ಉಂಟು. ನಮಗೆ ಸತ್ಯವೇದವೇ ಆಧಾರ. ಸತ್ಯವೇದದಲ್ಲಿ ಬರೆದಿರುವ ಮಾತು, ಕ್ಯಾನಾನಿಕಲ್ ರೈಟಿಂಗ್ಸ್, ಅನುಮತಿಸಲ್ಪಟ್ಟ ದೇವರ ವಾಕ್ಯ ತುಂಬಿರುವ ಮಾತುಗಳು ನಾವು ಸ್ವೀಕರಿಸಬೇಕು ಪ್ರಿಯರೇ. ಯಾವುದೇ ಒಬ್ಬ ವ್ಯಕ್ತಿ ಅನುಭವದಲ್ಲಿ ಏನು ಹೇಳಿದರೂ ಕೂಡ ಅದು ವಾಕ್ಯದಲ್ಲಿ ಪ್ರತ್ಯಕ್ಷವಾಗಿದ್ದಾಗ ಮಾತ್ರ, ಆ ವಾಕ್ಯದ ರೂಪದಲ್ಲಿ ನಮ್ಗೆ ಕಾಣಿಸ್ಕೊಂಡಾಗ ಮಾತ್ರ, ಆ ವಾಕ್ಯದ ಸ್ಕ್ಯಾನರ್ ಬಳಿಗೆ ಬಂದು ಅದನ್ನ ನೋಡಿದಾಗ ಮಾತ್ರ ನಾವು ಅದನ್ನ ಸ್ವೀಕರಿಸ್ಬೇಕು. ನೋಡ್ರಿ, ಗ್ರಂಥಕರ್ತ ಹೇಳುವ ಮಾತು 26ನೇ ಇಬ್ರಿಯ ಪತ್ರಿಕೆ 7ನೇ ವಚನ, ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಲಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವಾತನು. ಇಂಥ ಮಹಾದೇವರು ಪ್ರಿಯರೇ, ಅದು ಆತನ ಪರಿಶುದ್ಧತೆ. ಈಗ ನಾವು ಇನ್ನ ಒಂದು ನಿಮಿಷ ಕಾಲಾವಕಾಶದಲ್ಲಿ ಏನೊಂದು ಸಂಗತಿಯನ್ನು ಯೋಚನೆ ಮಾಡಿ ನಾವು ಮುಗಿಸ್ಕೊಳ್ಳೋಣ. ಇಬ್ರಿಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 14ರಿಂದ 16 ವಚನಗಳನ್ನು ನೋಡೋಣ. ಅದೇ ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಥ್ಯಾಂಕ್ ಯು ಸಿಸ್ಟರ್, ಬಹಳ ಚೆನ್ನಾಗಿ ಓದಿದ್ರಿ ಪ್ರಿಯರೇ. ಈ ಮಹಾಯಾಜಕನು, ಈತನ ಒಂದು ಮಹಾಗುಣ, ಇಟ್ಸ್ ಎ ಗ್ರೇಟ್ ಗ್ರೇಷಿಯಸ್ ಹೆವೆನ್ಲಿ ಗಾಡ್, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನ ಕುರಿತು ಗ್ರಂಥಕರ್ತ, ಇಬ್ರಿಯ ಗ್ರಂಥಕರ್ತ ಹೇಳುವ ಮಾತೇನಂದ್ರೆ, ನೋಡ್ರಿ, ಮಹಾಯಾಜಕನು 15ನೇ ವಚನ ನಾನು ಮತ್ತೆ ಓದ್ತಾ ಇದ್ದೀನಿ. ಯಾಕಂದ್ರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ವಾಟ್ ಎ ಗ್ರೇಟ್ ಗಾಡ್ ಪ್ರಿಯರೇ. ನಾವು ಅಂದ್ಕೊಳ್ತೇವೆ, ನಾವು ಬಲಹೀನ ಆಗಿ ಹೋದ್ವಾ,
ನಮ್ಮ ಪರಿಸ್ಥಿತಿ ಇಷ್ಟೇನಾ? ನಮಗೆ ಈ ಕಷ್ಟಗಳಲ್ಲೇ ಸಾಗಬೇಕಾ? ನಾವ್ ಈ ನೋವಿನಲ್ಲೇ ಇರ್ಬೇಕಾ? ನೋ, ಇಲ್ಲ. ಈ ಮಹಾಯಾಜಕನು ನಮ್ಮ ವಿಷಯದಲ್ಲಿ ಅನುತಾಪ ಇರುವವನು ಪ್ರಿಯರೇ. ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ವೀಕ್ನೆಸ್ ಈಸ್ ನಾಟ್ ವಿಕೆಡ್ನೆಸ್. ನಮಗೊಂದು ವೇಳೆ ಬಲಹೀನತೆ ಇರಬಹುದು, ನಮಗೊಂದು ತೊಂದರೆ ಆಗಿರಬಹುದು, ಆದರೆ ಈ ವಾಕ್ಯದ ಅನುಸಾರದಲ್ಲಿ ನಾವು ನೋಡುವಾಗ ನಮ್ಮ ನಿರ್ಬಲಾವಸ್ಥೆಯ ಕುರಿತು ಆತನು ಅನುತಾಪವಿಲ್ಲದವನಲ್ಲ. ಅಷ್ಟು ಮಾತ್ರವಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದಂಥವನು. ಅದರ ವಿವರವಾಗಿ ನಾವು ಗಮನಿಸಿ ನೋಡಿದೆವು ವಿಲಿ ಚಾರ್ಲೆಸ್ ಬ್ರದರ್ ಕ್ರಿಸ್ಟಾಲಜಿ ಬಗ್ಗೆ ಹೇಳುವಾಗ. ಸೈತಾನನು ಯಾವ ರೀತಿ ಹಸಿಕೊಂಡಾಗ ಶೋಧನೆ ಮಾಡಿದನೆಂಬುದು, ಅದು ಶೋಧನೆಗೆ ಒಳಗಾದನು, ವಾಕ್ಯದಿಂದಲೇ ಪ್ರತ್ಯುತ್ತರ ನೀಡಿದನು. ಅದರ ವಿವರಗಳನ್ನು ನಾನು ಹೇಳಲಿಕ್ಕೆ ಹೋಗ್ತಿಲ್ಲ. ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಕೂಡ ಕೆಲವೊಮ್ಮೆ ಶೋಧನೆಗಳು ಬಂದಾಗ ಭಯಪಡ್ತೇವೆ. ಅದಕ್ಕೆ ಸ್ವಾಮಿ ತಾನು ಹೇಳಿದ್ದು ಏನಂದ್ರೆ, ನೀವು ಶೋಧನೆಯೊಳಗೆ ಪ್ರವೇಶಿಸಿದಂತೆ ಪ್ರಾರ್ಥನೆ ಮಾಡ್ರಿ. ಶಿಷ್ಯರು ಅದಕ್ಕೆ ಕೇಳಿದ್ದು. ಕರ್ತನಾದ ಯೇಸು ಕ್ರಿಸ್ತನ ಒಳ್ಳೆಯ ಬೋಧಕನು. ಶಿಷ್ಯರು ಕೇಳಿಲ್ಲ, ನಾವು ಬೋಧಿಸೋದಕ್ಕೆ ಆಗುವಂತೆ ನಮಗೆ ಬೋಧನೆ ಹೇಳಿ ಅಂತ, ಬೋಧಿಸುವ ಬೋಧನೆ ವಿಧಾನ ನಮ್ಗೆ ಕಳಿಸ್ಕೊಡಿ ಅಂತ ಕೇಳಿಲ್ಲ, ಪ್ರಾರ್ಥನೆ ಮಾಡೋ ವಿಧಾನ ಕಳಿಸ್ಕೊಡಿ ಅಂತ ಕೇಳಿದ್ರು. ಅವರು ಎಷ್ಟು ಬುದ್ಧಿವಂತರಲ್ವಾ? ಹೌದು, ಶೋಧನೆ ಒಳಗೆ ಪ್ರವೇಶಿಸಿದಂತೆ ನಾವು ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಅನುತಾಪವಿಲ್ಲದವನಲ್ಲ, ಪರಿಶುದ್ಧನಾದ ದೇವರು ನಮ್ಮ ಬಗ್ಗೆ ಅನುತಾಪವಿರುವವನು. ಕರ್ತನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಈ ದಿನದಲ್ಲಿ ಫಿಲಡೆಲ್ಫಿಯಾ ಸಭೆಯ ವಿಷಯದಲ್ಲಿ ಒಂದು ವಾಕ್ಯದಲ್ಲಿ ಒಂದು ಪದವನ್ನು ಮಾತ್ರ ನಾವು ಧ್ಯಾನಿಸಿಕೊಳ್ಳಕ್ಕೆ ಸಾಧ್ಯವಾಯಿತು.